ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ಎಲ್ಲೆಲ್ಲಿ ಓಡಾಡಿವಿ, ಏನೇನು ಮಾಡಿವಿ ಅಂತ. ಇವತ್ತು ನೋಡ್ರಿ ಸ್ವಲ್ಪ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತಂತ, ಯಾವ ಥರ ತೊಗೋತೀನಿ ಮತ್ತು ಹೆಂಗೆ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಇವತ್ತಿನ ಸಂಜು ಅವ್ರ ತಮ್ಮನ ಮಗಳ ಬರ್ತಡೇ ಇದೆ ನೋಡ್ರಿ, ಫಸ್ಟ್ ಬರ್ತಡೇ ಇದೆ. ಅದಕ್ಕೋಸ್ಕರ ನಾಳೆ ಇರೋದು. ನಾವಂತೂ ಹೋಗೋಕ್ಕಾಗಲ್ಲ, ಹಾಗಾಗಿ ಅವಳಿಗೆ ಏನಾರು ಕೊಡ್ಸೋಣ ಅಂತ ಹೋಗ್ತಾಯಿದ್ದೀವಿ ಆಚೆ. ನಮ್ಮ ತಮ್ಮ ಒಬ್ಬರು ಹೋಗ್ತಾ ಇದ್ದಾರೆ ಊರಿಗೆ, ಹಂಗಾಗಿ ಅವರು ಜೊತೇಲಿ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ರೆಡಿ ಅಂತೂ ಆಗಿನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕರ್ಕೊಂಡು ಹೋಗ್ತೀನಿ ನಿಮಗೂ. ನಾನು ಹೋಗ್ತಾ ಇರೋದು ವಿಶಾಲ್ ಮಾರ್ಟಿಗೆ ನೋಡ್ರಿ, ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೀನಿ. ಬರ್ರಿ. ಇವಾಗ ನೋಡ್ರಿ ನಾವು ಬಂದ್ವಿ ವಿಶಾಲ್ ಮಾರ್ಟಿಗೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಟಾಪ್ಸು ಶರ್ಟ್ಸ್ ಎಲ್ಲ ಇದೆ ನೋಡ್ರಿ. ನಾನು ನೋಡುವಾಗ ಆ ಥರ ಸಿಗೋದೇ ಇಲ್ಲ, ಪರ್ಟಿಕ್ಯುಲರಾಗಿ ಬೇಕು ಅಂತ ಬಂದಾಗ ಆ ಥರ ಸಿಗೋದೇ ಇಲ್ಲ. ನಾನು ಸುಮ್ಮನೆ ಬೇರೆ ಏನಾದ್ರು ತೊಗೊಳ್ಳೋಣ ಅಂತ ಬಂದಿರ್ತೀನಲ್ಲ, ಆವತ್ತು ನೋಡಿದ್ರೆ ಹೊಸ ಕಲೆಕ್ಷನ್ಸ್ ಎಲ್ಲ ಇರುತ್ತಾ. ನಿಮಗೂ ಹೀಗೆ ಆಗುತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನಗಂತೂ ಮೋಸ್ಟ್ ಆಫ್ ದ ಟೈಮ್ ಹೀಗೆ ಆಗುತ್ತೆ ನೋಡ್ರಿ. ತುಂಬ ಸರಿ ಹೀಗೆ ಆಗಿದೆ. ನಾನು ಅಂದ್ಕೊಂಡಾಗ ಸಿಗಲ್ಲ, ಅಂದ್ಕೊಳ್ದೇ ಇರುವಾಗ ಸಿಗುತ್ತೆ. ವಿಶಾಲ್ ಮಾರ್ಟಲ್ಲೆಲ್ಲ ತೊಗೊಂಡು ಇವಾಗ ನೋಡ್ರಿ ಬರುವಾಗ ಹಂಗೆ ಜನರಲ್ ಸ್ಟೋರ್ ಇತ್ತು, ಹಾಗಾಗಿ ಏನಾದ್ರು ಸ್ವಲ್ಪ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಅವ್ಳಿಗೆ ಎಸೆಸರಿ ಏನಾದ್ರು ತೊಗೊಳ್ಳೋಣ ಅಂತ ಹೊಂಟಿವಿ ನೋಡ್ರಿ ಮೋರ್ಗೆ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗ್ರೋಸರಿ ತೊಗೊಳೋದಿತ್ತು, ಮತ್ತು ಹಂಗೆ ಇಲ್ಲೇ ಇತ್ತಲ್ಲ ಅದಕ್ಕೆ ಇಲ್ಲೇ ಹೊಂಟಿವಿ. ಹಲೋ ಮೇಡಮ್ ಅವರೇ, ಏನು ತಿರುಗ್ಲತ್ತಿರಲ್ಲ, ಏನು ಬೇಕು ನಿಂಗೆ? ಬಿಸಿ ಬಿಸಿ ಬಿಸಿ. ಏಯ್ ಬಾರೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಟೈಮ್ ಬಂದು 3:51 ಆಗೈತಿ. ಇವಾಗ ಜಸ್ಟ್ ಬಂದೆ ಮನೆಗೆ, ಹಂಗಾಗಿ ಏನಂತಾರೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನು ತಗೊಂಡು ಬಂದೆ, ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಮತ್ತು ಮೋರ್ಗೆ ಹೋಗಿದ್ದೆ, ಹಾಗಾಗಿ ಏನೇನು ತಗೊಂಡು ಬಂದೆ ಅಂತ ತೋರಿಸ್ತೀನಿ ಬರ್ರಿ. ನೀನು ಪಾಪು ತೋರಿಸು, ಪಾಪು ಎತ್ಕೊಂಬಂದಿದ್ದಲ್ಲ, ಪಾಪುಗೆ ಎತ್ಕೊಂಬಂದಿದ್ದಲ್ಲ. ಇವೆಲ್ಲ ಹರಿದಾಕ್ಬಿಟ್ಟ ನೋಡ್ರಿ. ಮತ್ತೆ ಈಗ ಇದೊಂದು ಎತ್ಕೊಂಬಂದಾಳ, ಚುಟ ಬಟ್ಟೆ ತಗೊಂಬರಕ್ಕಂತ ಹೋಗಿದ್ಲಲ್ಲ, ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಎಲ್ಲ ತೊಗೊಂಡು ಬಂದೀನಿ. ಇನ್ನೊಂದು ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು, ಹಾಗೆ ಅದನ್ನು ತೊಗೊಂಬರೋಣ, ಮತ್ತು ಅವ್ರ ಪಾಪುಗೆ ಬಟ್ಟೆ ತಗೊಂಬರೋಣ ಅಂತ ಪ್ಲ್ಯಾನ್ ಇತ್ತು, ಅದರಿಂದ ಹೋಗಿದ್ದೆ. ಬಟ್ ಅದು ಬಿಟ್ಟು ಎಲ್ಲ ಎಕ್ಸ್ಟ್ರಾನು ತೊಗೊಂಬಂದಿದ್ದೆ. ಅದೇನಂತ ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ನನಗೆ ಏನಂತಾರೆ, ಒಂದು ಸತಿ ಹೋದ್ರೆ ಇಲ್ಲ ನೋಡ್ರಿ, ಇದು ಶರ್ಟ್ ತೊಗೊಂಡು ಬಂದೀನಿ ಸಂಜೆಗೆ. ಈ ಶರ್ಟ್ ತೊಗೊಂಡು ಬಂದಿ ನೋಡ್ರಿ, ಚೆನ್ನಾಗೈತಿ, ಒಂಥರ ಕ್ವಾಲಿಟಿ ನೋಡ್ಬೋದು. ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ. ಈ ಥರ ಇದೆ ಶರ್ಟು. ಪ್ರೈಸ್ ಬಂದು 499 ಇದೆ ನೋಡ್ರಿ. ಈ ಥರ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೋಡಿದ ತಕ್ಷಣ ತಗೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ, ಬಟ್ ಅವನ ಹತ್ರ ಮೊನ್ನೆ ಬರ್ಡೇ ಕೂಡ ಆಗಿದೆಯಲ್ಲ, ನಾನೇನು ಕೊಟ್ಟಿಲ್ಲ, ಹಾಗಾಗಿ ಶರ್ಟ್ ಆದ್ರೆ ತೊಗೊಳ್ಳೋಣ, ಅವನ ಹತ್ರ ಇಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇನ್ನೊಂದು ಈ ಶರ್ಟ್ ತಗೊಂಡಿನಿ ನೋಡ್ರಿ. ನಾ ಫೋಲ್ಡ್ ಮಾಡಿ ಕೂಡ ತೊಗೊಂಬಂದಿಲ್ಲ. ಇದು ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಇದು
ಇದು ಒಂದು ತಗೊಂಡಿದ್ದೀನಿ, ಮತ್ತು ಇದು ಒಂದು ಶರ್ಟ್ ತೊಗೊಂಡಿದ್ದೀನಿ. ಅವನ್ನೆಲ್ಲರೂ ಊರಿಗೆ ಹೋದಾಗೆಲ್ಲ ಹಾಕ್ಕೊಳಕ್ಕಾಗುತ್ತೆ ತೊಗೊಂಡಿದ್ದೀನಿ. ಇವೆಲ್ಲ ಕಾಟನ್ ಚೆನ್ನಾಗೈತೆ, ಕಾಟನ್. ಇದೊಂದು ನ್ಯಾಪ್ಕಿನ್ ತೊಗೊಂಡಿನಿ ನೋಡಿರಿ, ಪೇಸ್ಟ್ ಅವೆಲ್ಲ ಬ್ಯಾಗಲ್ಲಿ ಹಾಕೊಂಡು ಹೋಗೋಕೆ ಆಗ್ತದೆ. ನಾನು ಊರಿಗೆ ಹೋದಾಗಲಿ ಇವಾಗೆಲ್ಲ ಬೇಕಾಗುತ್ತಾ, ಹಾಗಾಗಿ ತೊಗೊಂಡಿದ್ದೀನಿ. ಇಷ್ಟು ಚಿಕ್ಕದಾಗಿ ಬರುತ್ತೆ ನೋಡಿರಿ, ಆರಾಮಾಗಿ ಟ್ರಾವೆಲ್ ಮಾಡೋ ಟೈಮಲ್ಲಿ ತೊಗೊಂಡು ಹೋಗ್ಬೋದು. ಪೇಸ್ಟ್ ಅವೆಲ್ಲ ಇದು MRP ಬಂದು 59 ಇದೆ, ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದು 29 ರುಪೀಸ್ ಆಯ್ತು ನೋಡಿರಿ. ಚೆನ್ನಾಗಿದೆ, ಒಂಥರ ಸಾಫ್ಟ್ ಸಾಫ್ಟ್ ಸಾಫ್ಟ್. ಇನ್ನೊಂದು ಪಾಪುಗೆ ಏನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಇದು ಟಿ ಶರ್ಟ್ ಐತೆ ನೋಡ್ರಿ. ಇದು ಬಂದು ಮಿತಿ ಕೆಳಗಡೆ ಈ ಥರ ಬರುತ್ತೆ ನೋಡ್ರಿ. ಇದು ಡ್ರೆಸ್ ತೋರಿಸ್ತೇನೆ ಫೋಟೋ ನಿಮ್ಮದು. ಈ ಥರ ಬರುತ್ತೆ ನೋಡ್ರಿ ಡ್ರೆಸ್ ಮಿಟಿ. ಇದೇ ಸೇಮ್ ಡ್ರೆಸ್ಸು ನಮ್ಮ ಚಿನ್ನಿ ಹತ್ರನೇ ತಗೊಂಡಿದ್ವಿ ನಾವು. ಅದು ಏನಂದರೆ ಇವಾಗ ಇಲ್ಲ ಅನಿಸುತ್ತೆ, ಇನ್ನು ಹಾಳಾಗಿದೆ, ನಂಗೆ ಗೊತ್ತಿಲ್ಲ ಅಷ್ಟು. ಹೋಗ್ಬಿಟ್ಟೈತೆ, ಅದು ಭಾಳ ದಿವಸ ಆಯಿತು. ಬಟ್ ಈ ಪಿಕ್ ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಅವಳಿಗೂ ನನ್ನ ಫ್ರೆಂಡ್ ತಗೊಂಡು ಬಂದಿದ್ಲ ಇದು ಗಿಫ್ಟ್ ಅವಳಿಗೆ ಹುಟ್ಟಿದಾಗ. ಈ ಥರ ಐತೆ ನೋಡಿ ಡ್ರೆಸ್ ಬೇಬಿ ಡ್ರೆಸ್, ಪಿಂಕ್ ಕಲರ್ ಚೆನ್ನಾಗಿ ಅನಿಸ್ತೈತ್ರಿ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಹುಡುಗದೆ, ಬಟ್ ನನಗೆ ಯಾವುದೂ ಇಷ್ಟ ಆಗಿಲ್ಲ. ಹಾಗಾಗಿ ಹುಡುಗು ಸೇಮ್ ಮ್ಯಾಚಿಂಗ್. ಇದು ಕ್ವಾಲಿಟಿನೂ ಚೆನ್ನಾಗಿತ್ತಲ್ಲ, ನಾವು ಹೆಂಗೂ ಯೂಸ್ ಮಾಡಿದ್ವಿ, ಹಾಗಾಗಿ ತೊಗೊಂಡೆ. ಚೆನ್ನಾಗೈತೆ ನೋಡಿರಿ. MRP ಬಂದು 299 ಐತೆ ನೋಡಿ ಶರ್ಟು. ಇಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಚಿಕ್ಕ ಪಾಕೆಟ್ ಮತ್ತು ಇದು ಒಂಥರ ಚಡ್ಡಿ ಥರ ಐತೆ ನೋಡ್ರಿ. ಚಡ್ಡಿ ಚಿನಿಮಿಟ್ಟಿ ಡ್ರೆಸ್ ಐತೆ ನೋಡ್ರಿ. ಹಾಂ ಹೌದಾ, ಇದು ಮತ್ತು ಇದು ಐತೆ ನೋಡ್ರಿ, ಎರಡು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದು ಪ್ರೈಸ್ ಬಂದುಬಿಟ್ಟು ಓನ್ಲಿ 179 ನೋಡ್ರಿ, ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಇದು ಎಲ್ಲರೂ ಆಚೆ ಹೋದಾಗ ಅವಾಗ ಹಾಕೋಕ್ಕಾಗುತ್ತಂತ ನಾನು ತೊಗೊಂಡಿರೋದು. ಈ ಥರ ಇದೆ ನೋಡಿ, ಕೆಳಗಡೆ ಬಂದೈತೆ, ಚೆನ್ನಾಗೈತೆ, ಒಂಥರ ಕ್ಯೂಟ್ ಅನಿಸ್ತವೆ ನೋಡ್ರಿ ಇವು ಡ್ರೆಸ್ಗಳು. ನನಗೆ ಚಿಕ್ಕ ಮಕ್ಕಳು ನೋಡಿದ್ರೆ ಒಂಥರ ಎಷ್ಟು ಕ್ಯೂಟ್ ಅನಿಸ್ತವೆ ಅಂದರೆ ಅದು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಕ್ಯೂಟಾಗಿರ್ತೈತೆ ನೋಡ್ರಿ. ಈಗ ಎಷ್ಟು ಮುದ್ದಾಗಿರ್ತವೆ. ಅವ್ರದ್ದು ಒಂಥರ ಸೆಲೆಕ್ಟ್ ಮಾಡೋಕ್ಕೆ ಭಾಳ ಇಷ್ಟ ನನಗೆ. ಇಷ್ಟಿಷ್ಟೇ ಇರ್ತವೆ. ನಮ್ಮ ಚಿನ್ನಿ ಹುಟ್ಟಿದಾಗ ನಾನು ಚಿನ್ನಿ ಡ್ರೆಸ್ ಹಾಗೆ ಅನ್ನಿಸ್ತಿತ್ತು ನನಗೆ. ಕೊಡು, ಎಲ್ಲ ಬಿಸಾಕ್ದ, ಕೊಡು ತೋರಿಸನ್. ಇಲ್ಲ ನೋಡ್ರಿ, ಆಲ್ರೆಡಿ ಬಾಟಲ್ ಇದು ಮಾಡಿಬಿಟ್ಟ, ಇರು ಎಲ್ಲ ಹಾರಿದು ಬಿಟ್ಟು ನೋಡ್ರಿ. ಇರು, ಇದು ಬಾಟಲ್ ಆ್ಯಕ್ಚುಲಿ ಈಗೀಗಿಲ್ಲ, ಅವಳಿಗೆ ತೊಗೊಂಡ್ಬಂದಿರೋದು ನಾನು. ಅವಳಿಗಂತ ತೊಗೊಂಡು ಬಂದಿದ್ದೀನಿ, ಚೆನ್ನಾಗಿದೆ. ಮತ್ತು ಇನ್ನೊಂದೇನಂದ್ರೆ ಇವೊಂದೆರಡು ಮ್ಯಾಟ್ ತೊಗೊಂಬಂದಿನಿ ನೋಡ್ರಿ. ನನಗೆ ಬೇಕಾಗಿತ್ತು, ಇರಲಿಲ್ಲ, ಹಾಗಾಗಿ ಒಂದೆರಡು ಮ್ಯಾಟ್ ಇದು ವಾಶ್ರೂಮ್ ಹತ್ರ ಹಾಕಬೇಕಾ, ಹಾಗಾಗಿ ತೊಗೊಂಡ್ಬಂದಿನಿ. ಜಸ್ಟ್ 39 ರುಪೀಸ್ ಅಷ್ಟೇ, 1 ಪೀಸು. ಮತ್ತು ಇನ್ನೊಂದು ಏನಂದ್ರೆ ಹಾಗೆ ನಾನು ಜನರಲ್ ಸ್ಟೋರಿಗೆ ಹೋಗಿದ್ದೆ ರೀ, ಏನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ಇದೊಂದು ಕ್ಲಿಪ್ಸ್ ತೊಗೊಂಬಂದೆ ನೋಡ್ರಿ, ಆಯ್ತು ಚಿನಿಮಿಟಿ. ಇದು ಒಂದು ಕ್ಲಿಪ್ಸ್, ಅವಳಿಗೆ ಹೇರ್ಸ್ ಐತೆ, ಹಾಗಾಗಿ ಇವಳ ಥರನೇ ಇದೆ, ಹಾಗಾಗಿ ಇಡಕ್ಕೆ ಬರುತ್ತಂತ ಇದೊಂದು ಕ್ಲಿಪ್ಸ್ ತೊಗೊಂಡೆ. ಇರ್ಮ, ಇದೊಂದು ಕ್ಲಿಪ್ಸ್ ತೊಗೊಂಡೇನಿ. ಮತ್ತು ಇದೊಂದು ತೊಗೊಂಡೆ ನೋಡಿ. ಇದು ಒಂದು ಕಿರೀಟ ಥರ ತಗೊಂಡಿನಿ. ಇದು ನಮ್ಮ ಚಿನ್ನಿ ಹತ್ರ ಐತೆ, ಆಕಿನ ಬರ್ಡೇಗೆ ನಾನು ತಗೊಂಡಿದ್ದೆ, ಹಾಗಾಗಿ ಅವಳಿಗೂ ಒಂದು ತೊಗೊಂಬರೋಣ ಅಂತ. ತೋರ್ಸಲ್ಲಿ ಈ ಥರ ಬರುತ್ತೆ ನೋಡ್ರಿ, ಬರ್ಡೇ ಹುಡುಗಿರಿಗೆ ಚೆನ್ನಾಗಿ ಕಾಣಿಸ್ತದೆ ಒಂಥರ. ಇದು ಹಾಕ್ಬಿಟ್ಟು ಕೇಕ್ ಕಟ್ ಮಾಡ್ಸಕ್ಕೆ
ಹಾಗಾಗಿ ಅವಳಿಗೂ ಒಂದು ತಗೊಂಡಿದ್ದೀನಿ. ಚೆನ್ನಾಗಿದೆ ಇದು. ಇದು 120 ರುಪೀಸ್ ಇದು. ಇದು 40 ರುಪೀಸ್. ನಾನೊಂದು ಟೋನರ್ ತೊಗೊಂಡಿನಿ ಫೇಸ್ಗೆ, ಇದು 80 ರುಪೀಸು. ಇವೆರಡು ಕ್ಯೂಟ್ ಚಪ್ಪಲ್ ತಗೊಂಡ್ರಿ ನೋಡ್ರಕ್ಕೆ. ಈ ಥರ ಇದೆ ನೋಡ್ರಿ, ಕ್ಯೂಟ್. ನಂತರ ಈಗ ಸೌಂಡ್ ಬೇರೆ ಬರ್ತದೆ. ನಿನಗಲ್ಲಮ್ಮ, ಇದು ಪಾಪುಗೆ, ಸೃಷ್ಟಿಗೆ. ಅದು ಅವಳ ಹೆಸರು ಸೃಷ್ಟಿ ಇದೆ ನೋಡ್ರಿ. ಸೃಷ್ಟಿಗೆ ಅದು. ಹೌದಾ? ಪಾಪುಗೆ ತೊಗೊಂಡಿರೋದು ಇದು ಒಂದು, ಮತ್ತು ಇನ್ನೊಂದು ಮಿಡ್ಡಿ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್. ಇದು ಒಂದು ಸೇಮ್ ಐತಿ, ಸ್ವಲ್ಪ ಬೇರೆ ಇದೆ. ಮತ್ತು ಇದರ ಕೆಳಗಡೆ ಇದು ಈ ಥರ ಬಂದಿದೆ ಬಾಟಮ್ ವೇರ್. ಇದು ಅಂತೂ ಮಿಡ್ಡಿ ಥರ ಬಂದಿದೆ. ಇದೆರಡು ನೋಡ್ರಿ ಡ್ರೆಸ್. ಏನೋ ಹೌದಾ? ಸೃಷ್ಟಿಗೆ ಮತ್ತೆ ಈಕೆ ಮತ್ತೆ ಪಾಪು ಬರ್ತಡೇ ಇತ್ತಲ್ಲ, ಅದಕ್ಕೆ ತಗೊಂಬಂದಿರೋದು. ಸೃಷ್ಟಿ ಬರ್ತಡೇ ಇರೋದಕ್ಕೆ ತಗೊಂಬಂದಿರೋದು. ಹತ್ರ ಏನು ಮಾಡಬೇಕು? ಪಾಪುಗೆ ತೋರಿಸು ಫ್ರೆಂಡ್ಸ್. ನೋಡಿ ನನ್ನ ಪಾಪು ಹೇಗಿದೆ, ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಮುದ್ದಾಗಿದೆ ನೋಡಿ ಫ್ರೆಂಡ್ಸ್. ಕಾಲ್ ಕ್ಯೂಟ್ ಆಯ್ತಾ? ಇನ್ನೊಂದು ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಗ್ರೋಸರಿ ಏನು ನಾನು ತೊಗೊಂಡು ಬಂದಿಲ್ಲ, ಬಟ್ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು, ಹಾಗಾಗಿ ತೊಗೊಂಡು ಬಂದೀನಿ. ಇದು ಬೈ ಒನ್ ಗೆಟ್ ಒನ್. ಡೇಟ್ಸು, ಮತ್ತು ಕ್ಯಾಶು, ಮತ್ತು ಆಲಮಂಡು, ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊಂಬಂದೀನಿ ನೋಡಿ, ಮತ್ತು ಕಿಸ್ಮಿಸ್, ದ್ರಾಕ್ಷಿ ತೊಗೊಂಡು ಬಂದೀನಿ. ಇದು ಆಫರ್ ಇತ್ತು ನೋಡ್ರಿ, ಚೋಕೋ ಕ್ಯಾಡ್ಬರೀಸ್ ಕುಕ್ಕೀಸು. ಇದು 160 MRP, ಬಟ್ 99 ರುಪೀಸಿಗೆ ತೊಗೊಂಡಿವಿ. ಮತ್ತು ಇದು ಒಂದು ನೋಡಿ, ಡಾರ್ಕ್ ಫ್ಯಾಂಟಸಿ ಕೂಡ ಬೈ ಒನ್ ಗೆಟ್ ಒನ್ ಇತ್ತು, ಹಾಗಾಗಿ ಇದೊಂದು ತೊಗೊಂಡು ಬಂದೀವಿ. ಇಷ್ಟೇ ನೋಡ್ರಿ ಫ್ರೆಂಡ್ಸ್ ತೊಗೊಂಡು ಬಂದಿದ್ದು. ಚಿನ್ನಿ ನನ್ನ ಪಾಪು, ಚಿನ್ನಿದೊಂದು ನೋಡ್ರಿ ಕ್ಯೂಟ್ ಪಾಪು, ಕ್ಯೂಟಿ. ಹೌದಾ? ಕ್ಯೂಟ್ ಅಲ್ವಾ? ನೋಡಿ ಫ್ರಾಕ್ ಎಲ್ಲ ಎಷ್ಟು ಕ್ಯೂಟ್ ಆಗಿದೆ. ಫ್ರಾಕು, ಹೇರ್ಸು, ಕ್ಯಾಪು ಎಲ್ಲ. ಬಾಯಿಲೆ ಇದೊಂದು ಎತ್ಕೊಂಬಂದಾವ ನೋಡ್ರಿ ಈಕಿಂದ. ನಾವು ನಮ್ದು ಹತ್ತಿದ್ರೆ ಈಕಿಗೆ ಹತ್ತೈತಿ. ವಿಶಾಲ್ ಮಾರ್ಟ್ ಬಿಲ್ಲು 4175 ಆಗಿದೆ. 4 ಬಿಲ್ಲು 1921 ಆಗೈತೆ. ಬರೀ ಜಸ್ಟ್ ಡ್ರೈ ಫ್ರೂಟ್ಸ್ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬೈ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.